ರಾತ್ರಿ ಕಳೆದು ಬೆಳಕು ಹರಿಯಿತು. ಗೌಡರ ಮನೆ ಮುಂದೆ ಮತ್ತೆ ಉತ್ತರ ಸಿಗದ ಪ್ರಶ್ನೆಗಳನ್ನ ಹೊತ್ತು ಊರ ಮಂದಿ ಒಬ್ಬೊಬ್ಬರೇ ಸೇರತೊಡಗಿದರು. ಆದರೆ ಅಂದು ಎಲ್ಲರನ್ನೂ ಸ್ವಾಗತ ಮಾಡಿದ್ದು ಮಾತ್ರ ಗೌಡರ ಮಗಳು. ಯಾವತ್ತೂ ಇರದ ಸಂತಸ, ಉತ್ಸಾಹ ಅವಳಲ್ಲಿ ಅಂದು ಕಾಣಿಸಿತ್ತು. ಅದು ಚಂದಪ್ಪನಿಗೆ ಕಾಣಿಸುತ್ತಿತ್ತು. ಗೌಡರ ಮಗಳ ದೇಹದಲ್ಲಿ ಏನೋ ಬದಲಾವಣೆ. ಕಣ್ಣುಗಳಲ್ಲಿ ಬೇರೆ ದೃಷ್ಟಿ, ಧ್ವನಿಯಲ್ಲಿ ಬೇರೆ ತೂಕ. ಅವಳು ಮಾತನಾಡಲು ಶುರು ಮಾಡಿದಾಗ ಎಲ್ಲರಿಗೂ ಅನ್ನಿಸಿದ್ದು ಆ ಧ್ವನಿ ಊರಿಗೆ ಪರಿಚಿತ. ಅದೇ ಆ ಜಂಟಿ ಧ್ವನಿ. ಅವಳೊಳಗೆ ಇದ್ದ ಆತ್ಮ ತನ್ನ ಕತೆ ಹೇಳಿತು, ಯಾರೂ ತಪ್ಪಿಸಿಕೊಳ್ಳಲಾರದಂತೆ. ಗೌಡರ ಮುಂದೆ ನಿಂತು ತಾನು ಹೇಗೆ ಸತ್ತೆ ಎಂದು ಮತ್ತು ಯಾರಿಂದ ಸತ್ತೆ ಎಂದು. ಗೌಡರ ಕೈಗಳು ಒಮ್ಮೆ ನಡುಗಿದವು. ಮೊದಲ ಬಾರಿಗೆ ನಿಧಿ ಕಾಣಲಿಲ್ಲ, ಪಾಪ ಮಾತ್ರ ಕಾಣಿಸಿತ್ತು. ಆ ಮನೆ ಮತ್ತೆ ಮಾತನಾಡಬೇಕಿತ್ತು ಅಂದ್ರೆ ಸತ್ಯ ಕೇಳಿಸಬೇಕಿತ್ತು. ಚಂದಪ್ಪನ ಮುಖದ ಮೇಲೆ ಬಿದ್ದ ಆ ಒಂದು ತೊಟ್ಟು ರಕ್ತ ಅವನ ಜೊತೆ ಗೌಡರ ಮನೆ ಸೇರಿತು. ಅದನ್ನು ಸ್ಪರ್ಶಿಸಿದ ಗೌಡರ ಮಗಳಿಗೆ ಮೈ ಬೆಚ್ಚಗಾಗಿತ್ತು. ಗೌಡರ ಮಗಳೊಳಗೆ ಸೇರಿದ ಆ ಪುಟ್ಟ ಬಾಲಕಿ ಕನ್ನಿಕಾಳ ಆತ್ಮ ಅಂದು ಕಿರುಚಲಿಲ್ಲ, ಅಳಲೂ ಇಲ್ಲ. ಅದು ಕತೆ ಹೇಳಿತು, ಮೌನವಾಗಿ ಮತ್ತು ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ. ಆ ದಿನ ಊರ ಚಾವಡಿಯ ಮುಂದೆ ನಿಂತು ಆ ಹುಡುಗಿ ಮಾತನಾಡಿದಾಗ ಅದು ಬರೀ ಒಂದು ಹೆಣ್ಣಿನ ಧ್ವನಿಯಾಗಿರಲಿಲ್ಲ, ಅದು ಒಂದು ಪಾಪದ ಪ್ರತಿಧ್ವನಿಯಂತಿತ್ತು. ನನ್ನ ತಂದೆ ತಾಯಿಗೆ ಏನೂ ಗೊತ್ತಿರಲಿಲ್ಲ. ನಾನು ಒಬ್ಬಳೇ ಇದ್ದ ಸಮಯವನ್ನ ನೀವು ಕಾಯುತ್ತಿದ್ರಿ. ನನ್ನ ಕೈ ಹಿಡಿದವನು ನಿಮ್ಮ ದನ ಕಾಯೋನು, ಆದರೆ ಅವನ ಹಿಂದೆ ನಿಂತಿದ್ದವರು ನೀವು. ನನ್ನ ಕೊನೆ ಉಸಿರು ಕೂಡ ನಾನು ಬಾಳಿ ಬದುಕಬೇಕಾದ ಕನಸುಗಳನ್ನ ನೆನಪಿಸುತ್ತಿತ್ತು. ಮಣ್ಣಿನೊಳಗೆ ಕಣ್ಣಿಗೆ ಕಾಣಿಸದೇ ಇರುವ ನಿಧಿಗಾಗಿ ನಿಮ್ಮ ಕೈಯಲ್ಲಿದ್ದ ನನ್ನ ಜೀವದ ಉಸಿರು ನಿಲ್ಲಿಸಿದಿರಿ. ನಮಗೆ ನೆರಳಾಗಿದ್ದ ಆ ಮರಕ್ಕೆ ನನ್ನನ್ನು ನೇಣು ಬಿಗಿದಿರಿ. ಹೇಳಿ, ಆ ನಿಧಿ ನಿಮ್ಮ ಕೈ ಸೇರಿದೆ.